ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಮನುಷ್ಯನು ಬದುಕುವುದು ದೇಹದಿಂದಲೋ ಅಥವಾ ಆತ್ಮದಿಂದಲೋ ಎಂದು ನಾವಿವತ್ತು ನೋಡಿಕೊಳ್ಳೋಣ. ಅದಕ್ಕೆ ಆಧಾರವಾಗಿ ಆದಿಕಾಂಡ 2ನೇ ಅಧ್ಯಾಯ ಅದರ 7ನೇ ವಚನ ನೋಡುವುದಾದರೆ, ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಹಲ್ಲೆಲೂಯಾ. ಆದರೆ ದೇವರು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ಮೊದಲು ಮನುಷ್ಯನು ಮಣ್ಣಿನಿಂದ ದೇವರು ಸೃಷ್ಟಿ ಮಾಡಿ ಆತನು ಜೀವ ಇಲ್ಲದ ಕಾರಣವಾಗಿ ದೇವರು ತನ್ನ ಶ್ವಾಸವನ್ನು ಊದಿದಾಗ ಮನುಷ್ಯನು ಬದುಕುವಂಥ ಪ್ರಾಣಿಯಾದನು. ಹಲ್ಲೆಲೂಯಾ. ಆದರೆ ಅದಕ್ಕಿಂತ ಮುಂಚೆ ಮನುಷ್ಯನಿಗೆ ಪ್ರಾಣ ಇರಲಿಲ್ಲ. ದೇವರು ತಮ್ಮ ಶ್ವಾಸವನ್ನು ಊದಿದಾಗ ಮನುಷ್ಯನು ಬದುಕುವ ಪ್ರಾಣಿಯಾದ. ಹಲ್ಲೆಲೂಯಾ. ಆಮೇನ್. ನಾವು ನೋಡೋದಾದರೆ ಇನ್ನೊಂದು ವಾಕ್ಯ ನೋಡೋದಾದರೆ ಮನುಷ್ಯನಿಗೆ ಮತ್ತು ಇನ್ನು ಪ್ರಸಂಗಿ 12ನೇ ಅಧ್ಯಾಯ 7ನೇ ವಚನ ನೋಡೋದಾದರೆ, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೇ ಆಗುವುದು, ಆತ್ಮ ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು, ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ. ಹಲ್ಲೆಲೂಯಾ. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೆ ಆಗುವುದು ಅಂದರೆ ನಮ್ಮ ದೇಹ ಮಣ್ಣಿಗೆ ಸೇರಿ ಇದ್ದ ಹಾಗೆ ಆಗುವುದು ಮತ್ತು ಆತ್ಮ ದೇವರಿಂದ ಕೊಡಲ್ಪಟ್ಟಂಥ ಆತ್ಮ ದೇವರ ಬಳಿಗೆ ಹೋಗುವಂಥದ್ದಾಗಿದೆ ಎಂದು ದೇವರ ವಾಕ್ಯ ಹೇಳ್ತಾ ಇದೆ. ಆದರೆ ನಾವು ಇನ್ನೊಂದು ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನ ನೋಡೋದಾದರೆ, ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿ ಜೀವವಾಗಿ ಅವೆ ಎಂದು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಅಲ್ಲಿ ನಾವು ಶಿಷ್ಯರಿಗೆ ಮತ್ತು ಅಲ್ಲಿರುವಂಥ ಜನರಿಗೆ ದೇವರು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಈ ಮಾತುಗಳು. ನಾವು ಇನ್ನೊಂದು ವಚನ ನೋಡೋದಾದರೆ ಪ್ರಸಂಗಿ 12ನೇ ಅಧ್ಯಾಯ 8ನೇ ವಚನ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಎಂದು ಪ್ರಸಂಗಿ ಹೇಳುತ್ತಾನೆ. ಭೂಲೋಕದಲ್ಲಿರುವಂಥದ್ದು ಎಲ್ಲವೂ ವ್ಯರ್ಥವಾಗಿದೆ ಪ್ರಿಯರೇ, ಎಲ್ಲ ವ್ಯರ್ಥವಾಗಿದೆ. ಅದಕ್ಕಾಗಿ ನಿಮ್ಮ ಜೀವಿತದಲ್ಲಿ ಕೂಡ ನಾವು ದೇವರನ್ನೇ ಸ್ಮರಿಸಿಕೊಂಡು ದೇವರನ್ನೇ ನಡೆದುಕೊಂಡು ಆ ದೇವರೊಂದಿಗೆ ಬಾಳೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಪರಲೋಕದ ಒಡೆಯನಾದಂಥ ನನ್ನ ಕರ್ತನಾದ ದೇವರೇ ಅಪ್ಪ, ಹೌದು ಸ್ವಾಮಿ ಕರ್ತನೇ ಅಪ್ಪ, ಆದಿಕಾಂಡದಲ್ಲಿ ಮನುಷ್ಯನನ್ನು ಉಂಟು ಮಾಡಿ ಅಪ್ಪ, ನೆಲದ ಮಣ್ಣಿನಿಂದ ಮನುಷ್ಯನನ್ನು ಉಂಟು ಮಾಡಿ ಜೀವ ಶ್ವಾಸವನ್ನು ಊದಿದ್ಯಪ್ಪ ಕರ್ತನೆ. ಹೌದು ಸ್ವಾಮಿ, ನಮಗೆ ಬದುಕಲು ನೀನು ಕರ್ತನೆ, ಜೀವ ಶ್ವಾಸ ನಮಗಾಗಿ ನೀನು ಸ್ವಂತ ಆತ್ಮ ನಮಗೆ ದಯಪಾಲಿಸಿದಿರಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ ರಾಜ, ಪ್ರಸಂಗಿ 12 ಅದರ 6ನೇ ವಚನದಲ್ಲಿ ಹೇಳುತ್ತದೆ ಕರ್ತನೆ, ನಿನ್ನ ಬೆಳ್ಳಿ ಬಂಗಾರಗಿಂತ ನಿನ್ನ ಆತ್ಮವು ಬೆಲೆ ಬಾಳುವಂಥದ್ದು, ಜೀವವು ಬೆಲೆ ಬಾಳುವಂಥದ್ದಾಗಿದೆ ಎಂದು ನಿನ್ನ ವಾಕ್ಯ ಹೇಳುತ್ತದೆ ಕರ್ತನೆಪ್ಪ. ಮತ್ತು ಅದರ 7ನೇ ವಚನದಲ್ಲಿ ಕರ್ತನೆ, ಮಣ್ಣು ದೇಹಕ್ಕೆ ಮಣ್ಣಿನಿಂದಲೇ ಬಂದಂಥ ನಿನ್ನ ದೇಹ ಮಣ್ಣಿಗೆ ಸೇರುವಂಥದ್ದಾಗಿದೆ, ಆತ್ಮವು ದೇವರಿಂದ ಕೊಡಲ್ಪಟ್ಟದ್ದು, ಆತ್ಮ ದೇವರಿಗೆ ಸೇರುವಂಥದ್ದಾಗಿದೆ ಎಂದು ನೀನು ವಾಕ್ಯ ಹೇಳುತ್ತದೆ ಕರ್ತನೆಪ್ಪ. ಈ ವಾಕ್ಯ ಕೇಳುತ್ತಿರುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸೋಣ ಕರ್ತನೆಪ್ಪ. ಈ ಸಂದೇಶ ನೋಡುತ್ತಿರುವಂಥ ಪ್ರತಿಯೊಬ್ಬರು ಕರ್ತನೆ ಮುಟ್ಟು ಆಶೀರ್ವದಿಸಿ ಬಲಪಡಿಸಿ ನಿನ್ನ ನಾಮವನ್ನು ಮಹಿಮೆ ಹೊಂದಬೇಕೆಂದು ಯೇಸು ಕ್ರಿಸ್ತನ ನಾಮವನ್ನು ಪ್ರಾರ್ಥಿಸಿಬಿಡಿ ಹೊಂದಿನ ತಂದೆ.